ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಸೊ ಪಪ್ಪ ಮಮ್ಮಿ ಬೆಂಗ್ಳೂರ್ಗೆ ಬಂದಿದ್ರ. ಅದಕ್ಕೆ ನಾನು ಅವರಿಗೆ ಮೀಟ್ ಆಗಕ್ಕೆ ಮತ್ತು ಅವ್ರ ಜೊತೆನೇ ಸ್ಟೇ ಆಗಕ್ಕೆ ಹೋಗಿದ್ನಿ. ಸೊ ಅವ್ರು ಇದ್ದ ಹೋಟೆಲ್ಗೆ ಹೋದ್ನಿ. ಅದಾದ್ಮೇಲೆ ದಿಸ್ ಇಸ್ ಮೈ ಔಟ್ಫಿಟ್. ಸೊ ನಿಮ್ಗೆಲ್ಲರಿಗೂ ಗೊತ್ತೈತಿ ನಮ್ಮ ಪಪ್ಪನ ಬರ್ಡೇ ಇತ್ತ. ಸೊ ಅದಕ್ಕೆ ನಮ್ಮ ಪಪ್ಪಾಗ ನಾನು ಇದನ್ನ ಗಿಫ್ಟ್ ಕೊಟ್ಟಿದ್ನಿ. ಆ್ಯಂಡ್ ಇಟ್ ವಾಸ್ ಅ ವಾಚ್ ಮತ್ತು ಬೆಲ್ಟ್ ಇತ್ತು. ಸೊ ಯಾ ನಾನು ಯಾವಾಗ್ಲೂ ಏನಾದ್ರೂ ಕೊಡ್ತಾನೆ ಇರ್ತೀನಿ. ನಮ್ಮ ಪಪ್ಪಾಗ್ ಭಾಳ ಲೈಕ್ ಆತ. ಮತ್ತು ಆಗ ಯೂಸ್ ಮಾಡಕ ನಿಂತ್ರ ನಾ ಹೇಳಾತೀನಿ ವೇಟ್ ಮಾಡ್ ಅಂತ ಅಂದ್ರನು ಯೂಸ್ ಮಾಡೋದ ಅದನ್ನ. ಸೊ ನಾವ ಎಲ್ಲಾರು ಕೂಡಿ ಒರ್ಯಾನ್ ಮಾಲ್‌ಗ ಬಂದಿದ್ವಿ. ಸೊ ನೋಡ್ಬೋದು ಎಷ್ಟ್ ಮಸ್ತ್ ಐತಿ ಅಂತ. ಸೊ ಇದೇನೈತಿ ಅಲ್ಲ ಇದ ಪೂರಾ ವೇಸ್ಟ್‌ಲೇ ಮಾಡಿದಾರು. ಎಲ್ಲಾ ವೇಸ್ಟ್ ಥಿಂಗ್ಸ್‌ಲೇ ಮಾಡಿದಾರು. ಇಟ್ಸ್ ಸೋ ಗುಡ್. ಈಗ ನಿಮ್ಗ ಎಲ್ಲಾರ್ದು ಔಟ್‌ಫಿಟ್ ತೋರಿಸ್ತೇನೆ ಬರ್ರಿ. ಇದು ನಮ್ಮ ಪಪ್ಪ ಮತ್ತು ಮಮ್ಮಿಂದ ಔಟ್‌ಫಿಟ್ ಐತಿ. ಆ್ಯಂಡ್ ಹಿಯರ್ ಯು ಗೋ, ಇಟ್ಸ್ ಯೋರ್ ಪ್ರಿಟಿ ಶ್ರವಣ. ಸೊ ನಂದು ಔಟ್‌ಫಿಟ್ ಲುಕ್ ಐತಿ. ಆ್ಯಂಡ್ ಇದು ನಮ್ದು ತಮ್ಮಂದ ಲುಕ್ ಐತಿ. ಹೌ ಇಟ್ ಈಸ್? ಓಕೆ. ಆ್ಯಂಡ್ ಸೊ ಎಲ್ಲಾರು ನಿಮ್ಗ ನಾವ ಹಾಯ್ ಅಂತ ಹೇಳಾತೀವಿ. ಯಾಕಂದ್ರ ಇಟ್ಸ್ ಅ ವಿಡಿಯೋ ಆ್ಯಂಡ್ ಯು ಮಸ್ಟ್. ಆ್ಯಂಡ್ ನೋಡ್ರಿ ಇಲ್ಲಿ ನಮ್ಮ ಪಪ್ಪ ಮತ್ತು ಮಮ್ಮಿ ಹೆಂಗೆ ಫೋಟೋ ಶೂಟ್ ಮಾಡತ್ತಿದ್ರಂತ. ಆಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತ. ಶಾಪಿಂಗ್ ಅದು ಎಲ್ಲ ಮಾಡಿದ್ವಿ. ಆಮೇಲೆ ನಮ್ಮ ಪಪ್ಪಾಗ ನಮ್ಮ ಮಮ್ಮಿ ಶರ್ಟ್ ಕೊಡ್ಸಾತಿದ್ಲು. ಯಾಕಂದ್ರೆ ನಮ್ಮ ಪಪ್ಪನ ಬರ್ಡೇ ಇತ್ತಲ್ಲ. ಸೊ ಆ್ಯಸ್ ಯು ನೋ. ಸೊ ಅದಾದ್ಮೇಲೆ ನಾವು ಬಿಲ್ ಪೇ ಮಾಡಿಬಿಟ್ಟು ನಮ್ಮ ಮಮ್ಮಿಗೆ ನಾನು ಕಾಫಿ ಕುಡ್ಯಾಕ ಕರ್ಕೊಂಬನ್ನಿ. ನಿಮಗೆ ಗೊತ್ತಾಯ್ತಾ ಏನಾಯ್ತಂತ ಹೇಳ್ತೀನಿ ಕೇಳಿ. ಆ ಕಾಫಿ ರೇಟ್ ಇದ್ದಿದ್ದ ₹1500. ನಮ್ಮ ಮಮ್ಮಿ ನನಗೆ ಹಚ್ಚಿ ಬೈಯಾಕತ್ಲ. ಅಷ್ಟ್ಯಾರು ರೊಕ್ಕ ಕೊಟ್ಟು ತಗೊಂಡ್ ಬರ್ತಾರ ಹಂಗ ಹಿಂಗ ಅಂತ. ಬಟ್ ನಂಗೆ ಗೊತ್ತಿರ್ಲಿಲ್ಲ ಅದಷ್ಟು ಇರ್ತೈತಿ ಅಂತ. ಓಕೆ. ಆ್ಯಂಡ್ ಅದಾದ್ಮೇಲೆ ನಾನು ಶಾಪಿಂಗ್ ಬನ್ನಿ 2 ಫುಟ್‌ವೇರ್ ಸೆಲೆಕ್ಟ್ ಮಾಡೀನಿ. ಅದ್ರೊಳಗೆ ಯಾವ್ದೂ ತಗೊಳಿಲ್ಲ. ಯಾಕಂದ್ರೆ ನಂಗೆ ಇಷ್ಟನ ಆಗಲಿಲ್ಲ. ಫಿಟ್ಟಿಂಗ್ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ವಾಕ್ ಮಾಡಕ್ಕೆ. ಅದಾದ್ಮೇಲೆ ಹೋಮ್ ಡೆಕೋರ್ ಐಟಮ್ಸ್ ಅನ್ಕ ತಗೊಳಕ ಬೇಕಾ. ಯಾಕಂದ್ರೆ ನಮ್ದು ಹೋಮ್ ನ್ಯೂಲಿ ಇಂಟೀರಿಯರ್ ಮಾಡಿದ್ದೀವಿ. ಸೊ ಅದಕ್ಕೊಂದು ಸ್ವಲ್ಪ ತಗೊಂಡ್ಬಿಟ್ಟು ಆಮೇಲೆ ನಾವು ಅಲ್ಲಿಂದ ಲುಲು ಮಾಲಿಗೆ ಬಂದ್ವಿ. ಲುಲು ಮಾಲಿಗೆ ಬಂದ್ಮೇಲೆ ನಾವು ಡಿನ್ನರ್‌ಗೆ ಬಂದಿದ್ವಿ. ಎಸ್ಪೆಷಲಿ ನಮ್ಗೆ ಬಾರ್ಬಿಕ್ಯೂಗೆ ಬರೋದ ಇತ್ತು, ಬಾರ್ಬಿಕ್ಯೂ ನೇಷನ್‌ಗೆ. ಸೊ ಅಲ್ಲೇ ಕರ್ಕೊಂಡು ಬನ್ನಿ. ಅದಾದ್ಮೇಲೆ ಒಂದು ಸ್ವಲ್ಪ ನೀವು ನೋಡಿ ಹೆಂಗೆ ಫೋಟೋ ಪೋಸ್ ಕೊಡತಾನು. ಸೊ ನಾವು ಸೆಲೆಬ್ರೇಷನ್ ಅದು ಎಲ್ಲ ಮಾಡಿದ್ವಿ. ಬಾರ್ಬಿಕ್ಯೂದ ಫುಡ್ ಅಂಕ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ನೀವೆಲ್ಲರೂ ಬಾರ್ಬಿಕ್ಯೂ ನೇಷನ್‌ದಾಗ ಟ್ರೈ ಮಾಡ್ರಿ. ಯಾಕಂದ್ರೆ ಮಸ್ತ್ ಇರ್ತೈತಿ. ನಿಮ್ಗೂ ಎಲ್ಲರಿಗೂ ಲೈಕ್ ಆಗ್ತೈತಿ. ಸೊ ಇದು ನೋಡ್ರಿ ನಮ್ಮ ಪಪ್ಪನ ಬರ್ಡೇ ಸೆಲೆಬ್ರೇಷನ್. ಸೊ ನಾವ ಅದಾದ್ಮೇಲೆ ಕೇಕ್ ಕಟ್ಟಿಂಗ್ ಮತ್ತು ಫೋಟೋ ಎಲ್ಲಾನು ತಗೊಂಡ್ವಿ. ಸೊ ನೀವು ನೋಡ್ಬೋದ ಇಲ್ಲೇ ನಾನ್ ವೆಜ್ ಸೆಕ್ಷನ್ ಐತಿ. ಅದಾದ್ಮೇಲೆ ಇಲ್ಲೇ ವೆಜ್ ಸೆಕ್ಷನ್ ಐತಿ. ಸೊ ನಾವು ಯಾವತ್ತೂ ಡಿವೈಡ್ ಮಾಡಿರ್ತೀವಿ ವೆಜ್ ಆ್ಯಂಡ್ ನಾನ್ ವೆಜ್. ಯಾಕಂದ್ರೆ ನಾನು ವೆಜಿಟೇರಿಯನ್, ನಮ್ಮ ಪಪ್ಪ ಮತ್ತು ನಮ್ಮ ತಮ್ಮ ನಾನ್ ವೆಜಿಟೇರಿಯನ್ ಅದಾರ. ಸೊ ನೈಸ್ ನನ್ನ ಚೀಟ್ ಡೇ ಇತ್ತು. ನೈಸಾಗಿ ಡಿನ್ನರ್ ಮಾಡಿದ್ನಿ. ಗೊತ್ತಾಯ್ತು ನಂಗೆ ಭಾಳ ತಿಂದೀನಿ ನಾನು. ಓವರ್ ಆಗಿ ತಿಂದೆ ಆ ದಿವ್ಸ. ಬಟ್ ಐ ಕಾಂಟ್ ಡೂ ಎನಿಥಿಂಗ್. ಐ ಕಾಂಟ್ ಸ್ಟಾಪ್ ಈಟಿಂಗ್ ರೈಟ್. ಯಾವಾಗಾದ್ರೂ ಒಮ್ಮೆ ನಡೀತೈತಿ ಚೀಟ್ ಮಾಡಿದ್ರ ನಿಮ್ಮ ಡಯಟ್‌ಗೆ. ಇಟ್ಸ್ ಓಕೆ ಬಿಕಾಸ್ ವಿ ಆರ್ ಲಿವಿಂಗ್ ಟು ಈಟ್ ವಾಟ್ ಐ ಥಿಂಕ್. ಓಕೆ. ಸೊ ಅದಾದ್ಮೇಲೆ ಡೆಸರ್ಟ್ಸ್, ಐಸ್ ಕ್ರೀಮ್ಸ್. ಓ ಮೈ ಗಾಡ್! ನೀವು ಬಾರ್ಬಿಕ್ಯೂಗೆ ಬಂದ್ರೆ ಇದನ್ನ ಟ್ರೈ ಮಾಡೇ ಮಾಡ್ರಿ. ಇದು ಮಸ್ತ್ ಅಂದ್ರೆ ಮಸ್ತ್ ಐತಿ. ಕೇಕ್ ಸೂಪರ್ ಸ್ಪಾಂಜ್ ಐತಿ. ಸೊ ನಾವು ವೆರೈಟೀಸ್ ಆಫ್ ಡಿಶಸ್ ಟ್ರೈ ಮಾಡಿದ್ವಿ. ಸೊ ಜಾಮೂನ್ ಇತ್ತು. ಓ ಮೈ ಗಾಡ್! ಲುಕ್ ಅಟ್ ದ್ಯಾಟ್. ಬಟ್ ನಾ ಒಂದೂ ತಿಂದಿಲ್ಲ. ಯಾಕಂದ್ರೆ ನಮ್ಮ ಟ್ರೈನರ್ ನನ್ನ ಬಡ್ದ ಬಿಡ್ತಾನ ನಾ ಏನರ ತಿನ್ನಿ ಅಂದ್ರ. ಸೊ ಅದಾದ್ಮೇಲೆ ಡೆಸರ್ಟ್ಸ್, ಸೋ ಮಚ್ ಆಫ್ ಡೆಸರ್ಟ್ಸ್. ಇದನ್ನೆಲ್ಲ ನಾನೇ ತಿಂದಿಲ್ಲ. ಎಲ್ಲರೂ ಕೂಡಿ ತಿಂದಿದ್ದೀವಿ. ಓಕೆ, ದಟ್ಸ್ ವಾಟ್ ಅಬೌಟ್ ಮೈ ಡೇ. ಗುಡ್ ನೈಟ್.